ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇಬ್ರಾಹಿಂ ಅವರಿದ್ದಾರೆ, ಶಿವಣ್ಣ ದೇವರವರಿದ್ದಾರೆ, ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ನಾನಾಗೌಡರು ಇದ್ದಾರೆ, ನಮ್ಮ ಶಾಂತನಗರ ರೈತ ನಾಯಕರಾಗಿರ್ತಕ್ಕಂಥ ಶಂಕರಗೌಡರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ತಡವಲಗ ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಸುನಂದಕ್ಕ ವಾಲಿಕರವರಿದ್ದಾರೆ. ನಮ್ಮ ಅಜ್ಜಿ ಗ್ರಾಮದ JDS ಮುಖಂಡರಾಗಿರ್ತಕ್ಕಂಥ ಬಸವಗೌಡರು ಬಿರದವರಿದ್ದಾರೆ. ನಮ್ಮ ಹಿಂದಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮೌಲಸಾಬ್ ಅಕ್ಬರವರು ಅವರು ಕೂಡ ಬಂದಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಜ್ಜಾಳ್ ಬಸವಗೌಡರು ಇದ್ದಾರೆ, ಶಿರ್ಸನಗೌಡರು ಇದ್ದಾರೆ, ನಮ್ಮ ಬೀರಣ್ಣವರು, ನಮ್ಮ JDS ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಅವರು, ಹಾಗೂ ನಮ್ಮ ಸಿದ್ದಪ್ಪಣ್ಣ ಗುಲಾಪುರವರು, ಅನೇಕರು ಇವತ್ತು ಮೈಗೂಡನವರು, ತಾವೆಲ್ಲ ಅವರಿಗೊಳಗಡೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಹಳ್ಳಿಗಳಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬ ಇವತ್ತೆಲ್ಲ ವೇದಿಕೆ ಮೇಲೆ ಭಾಳ ನೋಡಬೇಕಾಯ್ತು. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಅಲ್ಲ ಸೌಕರ್ಯಿದ್ದಾರೆ, ನಮ್ಮ ದೇವೇಂದ್ರಿದ್ದಾರೆ, ಅನೇಕರು ಇವತ್ತೆಲ್ಲ ವೇದಿಕೆ ಮೇಲೆ ನಮ್ಮ ಸಿದ್ದೋಣವರು, ಅದೇ ಅನೇಕರು ಇವತ್ತು ಇದ್ದಿದ್ದು ಎಲ್ಲರ ಹೆಸರುಗಳನ್ನ ತೆಗೆದುಕೊಳ್ಳದೆ ಇವತ್ತು ನಾವು ಏನಪ್ಪ ಅಂದ್ರೆ ಅದು ರಾಜಕಾರಣ ಬೇಡ, ಮುಂದೆ ಮಾಡೋದು. ಈಗ ದಯವಿಟ್ಟು ನಾವು ಸಂಘಟನೆ ಏನು ಮಾಡಬೇಕದ, ಸದಸ್ಯತ್ವ ಏನು ಬೇಕದ ಅಂತಕ್ಕಂಥ ನಾವು ಚರ್ಚೆ ಮಾಡಲಿಕ್ಕೆ ನಾವು ಪ್ರತಿಯೊಬ್ಬ ಗ್ರಾಮ ಪಂಚಾಯತಿಯಿಂದ ಸುಮಾರು 80 ಒಬ್ಬೊಬ್ಬರು ತಾವೆಲ್ಲ ನಾಯಕರುಗಳು ಬಂದಿದ್ರಿ. ಅದಕ್ಕೆ ನಾನು ಎಲ್ಲೇ ಇವತ್ತು 11 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಇವತ್ತು ಎಲ್ಲ ಕರ್ನಾಟಕಗಳ ಎಕ್ಸಾಮ ಮತ್ತು ಊರಾಗ ಪ್ರತಿಯೊಂದು ಊರಾಗ ಒಂದು 10 ಹಳ್ಳಿಗಳ ಎಲ್ಲ ಊರಾಗ ತಿಳ್ಕೊಂಡ್ರೆ, ಅದಕ್ಕಾಗಿ ಇವತ್ತು ಅವೆಲ್ಲ ಮೇಲು ನಾಯಕರು ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸಗಳನ್ನ ಬದಿಗೊತ್ತಿ ಅವ್ರ ಹೆಸರು ನಾನೆಲ್ಲ ನಿಮ್ಮ ನನ್ನ ಹೃದಯದೊಳಗಿದ್ರಿ. ನನ್ನ ಹೃದಯ ಯಾವಾಗ ಕಡಿಮೆ ಆಗ್ತದೆ ಎಲ್ಲ ಅವರು ಇರೋದೇ ಹೆಸರು ತಗೊಳ್ಳೋದು. ಇವತ್ತು ನಾವು ಏನು ಸಂಘಟನೆ ಏನು ಮಾಡ್ಬೇಕಾಗಿದೆ, ನಾವು ಯಾವ ರೀತಿ ಸೋಲನ್ನು ಒಪ್ಕೊಂಡಿದ್ದೀವಿ, ಯಾವ ರೀತಿ ಸೋಲನ್ನು ಆಯಿತು ಅಂತಕ್ಕಂಥ ಚರ್ಚೆ ಮಾಡಿ ಯಾವ ರೀತಿ ಸಂಘಟನೆ ಮಾಡಬೇಕಂತಕ್ಕಂಥದನ್ನ ಚರ್ಚೆ ಮಾಡಲಿಕ್ಕೆ ಗಂಭೀರವಾಗಿರ್ತಕ್ಕಂಥದ ಒಂದು ಮೇನ್ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದೆವು. ಈಗಾಗಲೇ SSL ಮಾತಾಡಿದ್ದಾರೆ. ಇನ್ನು ನಾವು ಏನು ಸಂಘಟನಾತ್ಮಕವಾಗಿ ಅವ್ರು ಟೀಕಾ ಮಾಡೋದು ಬೇಡ, ರಾಜಕಾರಣದಾಗ ಮುಂದೆ ಸಮಾವೇಶಗಳಿದ್ದಾಗ ಟೀಕಾ ಮಾಡೋದು ಬರ್ತದೆ. ನಾವು ಇವತ್ತು ಯಾವ ರೀತಿ ಹಳ್ಳಿಗೆ ಹೋಗ್ಬೇಕು, ಇವತ್ತು ಯಾವ ರೀತಿ ಸದಸ್ಯ ಪ್ರತಿಯೊಬ್ಬ ವೃತ್ತಿಗೆ ಇವತ್ತು ಮನೆ ಬಿಜಾಪುರದಲ್ಲಿ ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಮುಖಂಡರು ಕೂಡ ಬಂದಿದ್ರು. ಅವರು ಕೂಡ ಇವತ್ತು ಚಾಲನೆ ನೀಡಿದ್ದಾರೆ. ಚಾಲನೆ ನೀಡಿ ಇವತ್ತು ನಾವು ಯಾವ ರೀತಿ ಸದಸ್ಯತ್ವ ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ಬೂತ್ಗೆ 25 ಜನರ ಸದಸ್ಯತ್ವ ಮಾಡಬೇಕು. ಇವತ್ತು ರೈತ ಘಟಕ ಆಗಿರ್ಬೋದು, ಮಹಿಳಾ ಘಟಕ ಆಗಿರ್ಬೋದು, ವಿದ್ಯಾರ್ಥಿ ಘಟಕ ಆಗಿರ್ಬೋದು, SC/ST ಘಟಕ ಆಗಿರ್ಬೋದು, ಅಲ್ಪಸಂಖ್ಯಾತ ಘಟಕ ಆಗಿರ್ಬೇಕು. ಪ್ರತಿಯೊಬ್ಬರು ಇವತ್ತು ನಾವು ಆ ಸದಸ್ಯತ್ವವಾಗಿ ಇವತ್ತು ಏನು ಮಾಡ್ರಿ ಅಂದ್ರೆ ಪ್ರತಿಯೊಬ್ಬರು ಸದಸ್ಯತ್ವ ತಗೋಬೇಕಾದ್ರೆ ಒಂದು 10 ರೂಪಾಯಿ ಇವತ್ತು ಸರ್ಕಾರ ಇವತ್ತು ನಮ್ಮ ಜನತಾದಳ ನಿಗದಿ ಮಾಡ್ತಾರೆ. ಪ್ರತಿಯೊಬ್ಬ ಸದಸ್ಯ ಆಗ್ತಕ್ಕಂಥವ್ರು ಒಂದು 10 ರೂಪಾಯಿ ಅಂದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ನಾವೆಲ್ಲ 10 ರೂಪಾಯಿ ಕಲೆಕ್ಟ್ ಮಾಡಿ ನೀವು ಸದಸ್ಯತ್ವ ಬುಕ್ಕ ಕೊಟ್ಟಂದ್ರೆ ಫೋನ್ ನಂಬರ್, ಆಧಾರ್ ಕಾರ್ಡ್, ಪ್ರತಿಯೊಂದು ಆಧಾರ್ ಕಾರ್ಡ್ ಇವತ್ತು ನೀವು ಯಾವುದೇ ಒಂದು ಕಾರ್ಡ್ ಐಡೆಂಟಿ ಟೈಪ್ ಇವತ್ತು ನಾವು ರಾಜ್ಯ ಸಮಿತಿಯವರು ಮಾಡಿಕೊಡ್ತಾರೆ. ಅದಕ್ಕೆ ಪ್ರತಿ ಇವತ್ತು ನಾವು ಹಳ್ಳಿ ಕೂಡ ತಾವೆಲ್ಲ ಹಳ್ಳಿ ಹೋಗೋರು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಬಂದಿದ್ರಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಬಂದಿದ್ರಿ. ಇವತ್ತು ನಮ್ಮ ಅಭಿಮಾನಿಗಳು ಹಗಲು ರಾತ್ರಿ ಅನ್ನೋದೇ ಈ ಒಂದು JDS ಗೆಲ್ಲಿಸಬೇಕು ಅಂತಕೊಂಡು ಹಗಲು ರಾತ್ರಿ ಹೋರಾಟ ಮಾಡಿದ್ರಿ. ಆದರೆ ಅನಿವಾರ್ಯವಾಗಿ ನನ್ನ ಅನಿವಾರ್ಯ ಸರಿಯಲು ಯಾಕೋ ನಿಮಗೆ ಸ್ವಲ್ಪ ಹಂತದಿಂದ ಸೋಲದಿಂದ ಅದು ಇವತ್ತು ಅಪಮಾನಗಳನ್ನು ಕೂಡ ನಾವು ಸಹಿಸಿಕೊಳ್ಳುವಂಥ ಕಾರ್ಯಕರ್ತರು ಎಷ್ಟೋದೆಲ್ಲ ನೀವು ಮನೆ ಹತ್ರ ಹೊರಗೆ ಸುಮ್ಮನೆ ಬಂದಿಲ್ಲ, ಊರಾಗ ಬಂದಿಲ್ಲ, ನೋವುಗಳಿಗೆ ನನಗೂ ಕೂಡ ನೋವುಗಳಾಗಿ ಯಾರೋ ಇವತ್ತು ಕೆಲವು ಜನರನ್ನ ಫೋನ್ ಹಚ್ಚಿದ ಅನಿವಾರ್ಯ ಮಾನಸಿಕ ಒತ್ತಡದಿಂದ ಸ್ವಲ್ಪ ಮಾತಾಡೋಕ್ಕಾಗಲಿಲ್ಲ. ದಯವಿಟ್ಟು ನನ್ನ ಕಾರ್ಯಕರ್ತ ಬಂಧುಗಳಿಗೆ ಕೈ ಮುಗಿತೀನಿ. ಇದು ನಾನು ಏನೇ ತಪ್ಪಿದ್ರು ಕೂಡ ನಿಮ್ಗೆ ಕ್ಷಮೆ ಇರಲಿ. ಹಾಗಾಗಿ 30 ದಿನಗಳಲ್ಲಿ ನಾನು ನಿಮ್ಮ ಪ್ರತಿ ಹಳ್ಳಿಗೆ ಬರ್ತೇನೆ, ಪ್ರತಿ ನಿಮ್ಮ ಮನೆಗೆ ಬರ್ತೇನೆ. ಇವತ್ತು ಯಾವ ರೀತಿ ನನಗೊಂದು ಅವಕಾಶ ಕೊಡಿ ಕೇಳುವಂಥ ಇವತ್ತು ನಾನು ಮನೆ ಬರ್ತೀನಿ, ಸದಸ್ಯತ್ವ ಮಾಡೋಣ. ನಾನು ಮನೆ ಬಂದಾಗ ನೀವೆಲ್ಲರೂ ಕೂಡ ಸಹಕಾರ ಮಾಡಿರಿ. ಇವತ್ತು ಎಷ್ಟೋ ಜನ ಅನೇಕರು ಇವತ್ತು ನಮ್ಮ ನಾಯಕರು ಬರಬೇಕಾಗಿತ್ತು, ನಮ್ಮ ರಾಜಗೌಡರು ಬರಬೇಕಾಗಿತ್ತು. ಅನಿವಾರ್ಯ ಕಡೆದಿಂದ ರೇಖಾತ್ ಪಾಟೀಲರು, BG ಪಾಟೀಲರು, ಸಿಬ್ಬಂದಿಗೌಡರು, ನೇತೃತ್ವರು, ಜಿಲ್ಲಾಧ್ಯಕ್ಷರು, ಪಂಚಪ್ಪಣ್ಣವರು, RK ಪಾಟೀಲರು, ನಮ್ಮ ರಾಮರು ಅಡ್ಡವರು, ಮರೆಪ್ಪಣ್ಣವರು, ಯೂಸುಫ್ ಭೋಸ್ಲೆ ಅವರು, ವೀರಪ್ಪಣ್ಣವರು, ಬಸವಂತಿಯವರು, ಇವತ್ತು ನಾಗೇಶನವರು, ಸದ್ದ ಅನೇಕರು ಇವತ್ತೆಲ್ಲ ಮುತ್ತಪ್ಪತಿಯವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಅವ್ರು ಬಂದಿರೋ ಸಮಾವೇಶ ಬರುವಂತ ದೊಡ್ಡ ಸಮಾವೇಶದಲ್ಲಿ ಅವರನ್ನು ಕರೆಸಿ ದೊಡ್ಡ ಕಾರ್ಯಕ್ರಮಗಳು ಇವತ್ತು. ಅದಕ್ಕಾಗಿ ತಾವೆಲ್ಲ ಹಳ್ಳಿಗಳಿಂದ ಬಂದಿದ್ರಿ. ಇವತ್ತು ನಾವು ಬರೀ ಸಂಘಟನಾತ್ಮಕವಾಗಿ ಚರ್ಚೆ ಮಾಡ್ತಕ್ಕಂಥದ್ದು, ತಾವೇನು ಮುಕ್ತ ಮನಸ್ಸಿನಿಂದ ಏನು ಇವತ್ತು ತಪ್ಪು ಮಾಡಿದ್ರೆ ಯಾವ ರೀತಿ ಸಂಘಟನೆ ಮಾಡ್ತಕ್ಕಂಥದ್ದು ತಾವು ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡಬೇಕು. ಮತ್ತು ಪ್ರತಿ ಇವತ್ತು ನಾನು ಇವತ್ತು ಕಳೆದ 2018 ಇಸ್ವಿಯಲ್ಲಿ ಕೂಡ ನನಗೆ
ಅವಾಗ 2023 ಇಸ್ವಿಯಲ್ಲಿ ಕೂಡ ಅವಾಗ 2018ರಲ್ಲಿ ಸುಮಾರು 42,000 ಮತಗಳು ಬಂದು ಮೊನ್ನೆ 2023ರಲ್ಲಿ ಮತ್ತೆ 62,000 ಹೆಚ್ಚು ಮತಗಳನ್ನು ಕೊಟ್ಟಿದ್ರಿ. ಇವತ್ತು ನಾನು ಬರ್ತಲ್ಲ ಹಗಲು ರಾತ್ರಿ ಇವತ್ತು ನೀವೆಲ್ಲ ಕಡಿಮೆ ಕೈಕಾಲು ಹಿಡಿದಿರಿ, ಏನೋ ಇವತ್ತು ಇದು ಕೊಟ್ಟಿದ್ರಿ. ಹಾಗಾಗಿ ಸ್ವಲ್ಪ ಅಂತರಿಂದ ಸೋಲಾಗ ಮುಂದಾಗೋದು ಬೇಡ. ಇವತ್ತು ಸಮ್ಮಿಶ್ರ ಸರ್ಕಾರ ಇವತ್ತೇನೋ ಬಿಜೆಪಿ ಮತ್ತು ಜನತಾದಳ ಮೈತ್ರಿ ಏನದ ಇವತ್ತು ಅವ್ರಿಗಿಂತ ನಾವು ಇರೋದ್ರಿಂದ ನಾವಿದ್ದೇವೆ, ಅವ್ರು ಸಪೋರ್ಟ್ ಮಾಡಬೇಕು, ಅವ್ರಿಂದ ನಾವು ಸಪೋರ್ಟ್ ಮಾಡಬೇಕು ಅಂತೇಳಿ ಇವತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ ಇವತ್ತು ನಮ್ಮ ಜಾತ್ಯತೀತ ತತ್ವಗಳೇ ಬೇರೆ, ನಾವೆಲ್ಲ ಜಾತಿ ಧರ್ಮವನ್ನ ಇಟ್ಕೊಂಡು ಐಕ್ಯತೆಯಿಂದ ಬಾಳ್ತಕ್ಕಂಥದ್ದು. ಅದಕ್ಕಾಗಿ ಬರುವ ತೀರ್ಮಾನಗಳು ಎಲ್ಲ ಸಮುದಾಯವನ್ನು ಕೈ ಜೋಡಿಸುವ ಮೂಲಕ ಇವತ್ತು ಬಲಿಷ್ಠವಾಗಿರ್ತಕ್ಕಂಥ ಸಂಘಟನೆ ಕಟ್ಟೋಣ ಅಂತ ತಾವೆಲ್ಲ ಮತ್ತೆ ನಿಮಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಮ್ಮ ನಾನಾಗೌಡರು ಇವತ್ತು ಬಂದಿದ್ದಾರೆ ಬೆಂಗಳೂರಿನಿಂದ. ಅವರು ಯಾವಾಗಲೂ ನಮಗೆ ಇಂದು ಕೂಡ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರೆ ಮುಂದಷ್ಟು ಇನ್ನಷ್ಟು ಹೆಚ್ಚು ಶಕ್ತಿ ತಮಗೆ ಇವತ್ತು ಕೇಂದ್ರದಲ್ಲಿ ನಮ್ಮ ಕುಮಾರಣ್ಣ ಒಂದು ಕೈಗಾರಿಕಾ ಸಚಿವರಾಗಿದ್ದಾರೆ. ಅದಕ್ಕಾಗಿ ಎಲ್ಲರ ಅವರ ಸರ್ಕಾರದೊಂದಿಗೆ ನಾವು ಮತ್ತೆ ಸಂಘಟನೆ ಮಾಡೋಣ. ಪಕ್ಷ ಬಲಪಟ್ಟಣ ಪ್ರತಿಯೊಂದು ಹಳ್ಳಿಗೆ ನಾನು ಪ್ರತಿ ಬೂತಿಗೆ 25 ಜನ ಸದಸ್ಯರು ಮಾಡಿರಿ. ಇವತ್ತು ಅಲ್ಲಿ ಮಹಿಳೆಯರೊಂದು SC ಎಲ್ಲ ಸಮುದಾಯಗಳನ್ನು ಸಂಘಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಬರುವ ತೀರ್ಮಾನಗಳಲ್ಲಿ 2028ರಲ್ಲಿ ಇವತ್ತು ಇಡೀ ಇಂಡಿ ಕ್ಷೇತ್ರವನ್ನು ಜಾತ್ಯತೀತ ಜನತಾದಳ ಕಾರ್ಯಕರ್ತರು ಅಭಿಮಾನಿಗಳು ಪಕ್ಷ ಕಟ್ಟುವಲ್ಲಿ ಶಕ್ತಿ ತುಂಬುತ್ತೀರಿ ಅಂತಕ್ಕಂಥ ಆಶಾದಾಯಕದೊಂದಿಗೆ ನಾವೆಲ್ಲ ಕಷ್ಟಗಳನ್ನು ಬದಿಗೊತ್ತಿ ಇವತ್ತು ಸ್ವಲ್ಪ ಮಳೆಯಾಗದ ರಾಶಿ ರವಳಿ ನಡೆದವ ಒಂದು ಕಾರ್ಯಕರ್ತರು ನಾವು ಅದೇಂದೇವು ನಾವು ದೊಡ್ಡ ಪಕ್ಷ ಬ್ಯಾಡ್ರಿ ಸುಮ್ಮನೆ ಊರಿಗೊಬ್ಬರು ಕರೆಸಿ ಎತ್ತುಕೊಂಡು ನಾವು ಏನು ಫೋನ್ ಮುಖಾಂತರ ನಮ್ಮ ದುರ್ಗದರ ಇವತ್ತು ಫೋನ್ ಮುಖಾಂತರ ಕರೆ ಮಾಡಿ ಅಥವಾ ಮೊಬೈಲ್ ಮುಖಾಂತರ ಕರೆ ಮಾಡಿದಾಗ ನಾವೆಲ್ಲ ಕರೆಗೆ ಹೋಗೊಟ್ಟು ಪ್ರೀತಿ ವಿಶ್ವಾಸದಿಂದ ನನ್ನ ಅಭಿಮಾನಕ್ಕೆ ಮತ್ತು ಮೆಚ್ಚಿ ಬಂದಿರಿ. ನಾನು ಹುಷಾರೊಳಗೆ ನಿಮಗೆ ಸುರಾರೊಳಗಿದ್ದೇನೆ. ನಿಮಗೆ ಸದಾ ಸದಾ ಇರಲಿ ಅಂತಕ್ಕಂಥದ್ದು ಅನೇಕ ಇವತ್ತೆಲ್ಲ ನಮ್ಮ ಸ್ವಾಮಿಗಳು ಮಾದೇವಣ್ಣವರು ನಮ್ಮ